ಇನ್ನು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಗಂಡಾಂತರ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ರಾಜಧಾನಿ ಬೆಂಗಳೂರಿನಲ್ಲಿ LPG ಸಮಸ್ಯೆ ನಿರಂತರವಾಗಿ ಆಗ್ತಾನೆ ಇದೆ. ರಸ್ತೆಗಳಲ್ಲೇ ಆಟೋಗಳು ನಿಂತಿವೆ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರಿತಪಿಸ್ತಾ ಇದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಆಟೋ LPG ಗ್ಯಾಸ್ ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದ್ದಾವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರೋ ಆಟೋ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. LPG ಗ್ಯಾಸ್ ಬಂಕ್ ನೋಡ್ತಾ ಇದೀವಿ, ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಸಿಬ್ಬಂದಿಗಳು ಹೇಳ್ತಿದ್ದಾರೆ ಗ್ಯಾಸ್ ಇಲ್ಲ ಸರ್, ಹಾಗಾಗಿ ಕ್ಲೋಸ್ ಮಾಡಿದ್ದೀವಿ ಅಂತ. ಆಟೋ ಚಾಲಕರು ಇದರಿಂದ ಪರಿತಪಿಸ್ತಿದ್ದಾರೆ. ಯುದ್ಧದ ಎಫೆಕ್ಟ್ ಒಂದು ಕಡೆ ಆದರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇದ್ದಾವೆ. ಸದ್ಯಕ್ಕೆ ನಾವು ಶೇಷಾದ್ರಿಪುರಂ ಬಳಿ ಇರುವಂತಹ ಟೋಟಲ್ ಆಟೋ ಗ್ಯಾಸ್ ಮುಂದೆ ಇದ್ದೀವಿ. ಇದನ್ನ ಕಳೆದ 2 ದಿನದಿಂದಲೂ ಕೂಡ ಈ ಒಂದು ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಈ ಶೇಷಾದ್ರಿಪುರಂ ಅಕ್ಕಪಕ್ಕದಲ್ಲಿರುವಂತಹ ಟ್ರೂ ಗ್ಯಾಸ್ ಇರ್ಬೋದು ಅಥವಾ ಟೋಟಲ್ ಎನರ್ಜೀಸ್ ಗ್ಯಾಸ್ ಏನಿದೆ, ಇದು ಎರಡನ್ನೂ ಕೂಡ ಈಗಾಗಲೇ ಬಂದ್ ಮಾಡಿರುವಂಥದ್ದು. ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬೇಕಾದಷ್ಟು ಸಪ್ಲೈ ಕೂಡ ಆಗ್ತಾ ಇಲ್ಲ. ಹಾಗಾಗಿ ದಿನೇ ದಿನೇ ಗ್ಯಾಸ್ ಸಮಸ್ಯೆ ಆಗಿ ಈಗ ಪೂರ್ತಿ ಇದನ್ನ ಬಂದ್ ಮಾಡಿರುವಂಥದ್ದು. ಈ ರಸ್ತೆಯಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್ಗಳು ಈಗ ಸದ್ಯಕ್ಕೆ ಮುಚ್ಚಿರುವಂತಹ ಹಿನ್ನೆಲೆಯಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಸದ್ಯಕ್ಕೆ ಆಟೋ ಚಾಲಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಆಟೋ ಚಾಲಕರು ಬರ್ತಾರೆ, ವಾಪಸ್ ಹೋಗುವಂತಹ ಪರಿಸ್ಥಿತಿ. ಒಂದು ಕಡೆ ಬೇಕಾದಷ್ಟು ಗ್ಯಾಸ್ ಸಪ್ಲೈ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಚಾಲಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೊತೆಗೆ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ಆಟೋ ಗ್ಯಾಸ್ ಸಿಗ್ತಾ? ಅದಕ್ಕೋಸ್ಕರ ನಿಂತಿದ್ದೀವಿ. ಸಿಕ್ಕಿದ್ರೆ ಒಳ್ಳೆಯದು. ಈಗ ಗ್ಯಾಸ್ ಇಲ್ಲದೆ ಹೇಗೆ ನೀವು ತಳ್ಕೊಂಡು ಹೋಗ್ತಾ ಇದ್ದೀರಾ? ತಳ್ಕೊಂಡು ಹೋಗ್ಬೇಕು ಮೇಡಮ್. ಆ ಥರ ಮನೆಗೆ ಹೋಗೋಕೆ ಗ್ಯಾಸ್ ಇಲ್ಲ. ಆ ಥರ ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಎಷ್ಟು ದಿನದಿಂದ ಗ್ಯಾಸ್ ಇಲ್ಲ ನಿಮಗೆ? ಆಯಿತು, ಅಲ್ಲ ಒಂದು ಗಲಾಟೆ ಶುರುವಾದಾಗಿಂದನೂ ಗ್ಯಾಸ್ ಇಲ್ಲ. ಓಕೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಓಕೆ, ಅದಕ್ಕೆ ಬಂದು ನಿಂತೀವಿ, ಕೇಳಿದ್ವಿ. ಇಲ್ಲ ಅಂದ್ರು ಸಾಕು ನೋಡಿ, ಅಲ್ಲೂ ಸಾಕು. ಅದು 8ನೇ ತಾರೀಕು ಅಂತ ಹೇಳ್ತಾರೆ, ಇದೇನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಹಿರೇಮಠ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.